ಮೀಸರಾಶಿ ಇವರಿಗೆ ಈ ವಾರ ಮಿಶರ್ ಫಲ್ಗಲ್ಸ್ಮೈ ವಾರದ ಆರಂಭದಲ್ಲಿ ಮಸು ಸವಲಭ್ ತಲ್ಲಂಲೀಸ್ಬಹುದು. ಆದ್ರೆ ಗುರುವಾರದ ನಂತರ ಪರಿಸ್ಥಿತಿ ತಿಳಿಯಾಗುತ್ತೆ. ಆರ್ಥಿಕ ವ್ಯವಹಾರ ಗಲ್ಲಿ ಜಾಗ್ರತೆ ವಹಿಸಿ. ಪ್ರಿಯಾನ್ ಮತ್ತು ಹೊಸ ಸಂಪ್ರಗಲ್ಲು ವಾರ್ಡ್ ಮಧ್ಯದಲ್ಲಿ ಶುಭ ಫಲ ನೀಡಬಹುದು. ಕುಟುಂಬದ ಜೊತೆ ಮಧುರ ಸಂಬಂಧ ಕಾಯ್ದುಕೊಳ್ಳಿ. ಶನಿವಾರ ಹನುಮಾನ್ ಪೂಜೆ ಮಾಡಿ. ಶನಿ ಪ್ರಭಾವ ತಗಿ ಮನಸ್ಸಿಗೆ ಶಾಂತಿ ಸಿಗುತ್ತೆ. ವರ್ಷಪರಾಶಿ ಇವರಿಗೆ ಈ ವಾರ ಆತ್ಮವಿಶ್ವಾಸ ತುಂಬಿ ತುಳುಕುತ್ತೆ. ವ್ಯವಸಾಯ ಮತ್ತು ವೃತ್ತಿಯಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತೆ. ಆದಾಯದ ಹೊಸ ಮೂಲಗಳು ಕಾಣಿಸಿಕೊಳ್ಳಬಹುದು. ಪ್ರೀತಿ ಸಂಬಂಧಗಳಲ್ಲಿ ತಿಲ್ಲಿ ವಾತಾವರಣ. ಆರೋಗ್ಯದ ಕಡೆ ಗಮನ ಕೊಡಿ. ಮಿತ ಆಹಾರ ಒಳ್ಳೆಯದು. ವಾರ್ಡ್ ಕೊನೆ ಭಾಗ ವಿಶೇಷ ಶುಭಕರ್. ಗುಣೇಶ್ ಪೂಜೆ ಮಾಡಿ ಒಲ್ಲಿ ಆರುನ್ಬ ಮಾಡಿ. ಮಿಥುನ್ ರಾಶಿ ಇವರಿಗೆ ಈ ವಾರ ವ್ಯಕ್ತಿತ್ವ ಪ್ರಕಾಶಿಸುವ ಸಮಯ. ಸ್ನೇಹಿತರ ಧಾರಾಲ್ ಸಿಗುತ್ತೆ. ವ್ಯವಹಾರ ಮಾತುಕತೆಗಳಲ್ಲಿ ಸತ್ಯ ಇರಲಿ. ದಾಖಲೆಗಳನ್ನು 2 ಬಾರಿ ಪರಿಶೀಲಿಸಿ. ವಾರ್ಡ್ ಮಧಾಯಿ ಭಾಗದಲ್ಲಿ ಆರ್ಥಿಕ ತೀರ್ಮಾನ ತೆಗೆದುಕೊಳ್ಳಲು ಸ್ವಲ್ಪ ನಿರೀಕ್ಷಿಸಿ. ದಾಂಪತ್ಯ ಜೀವನದಲ್ಲಿ ತಾಳ್ಮೆ ತೋರಿಸಿ. ವಾರಾಂತ್ಯದಲ್ಲಿ ಮನಸ್ಸಿಗೆ ಉಲ್ಲಾಸ ತುಫ್ತಿಕೆಗೆಲ್ಲಿ ತೊಡಗಿ. ಕರ್ಕಾಟಕ ರಾಶಿ ಇವರಿಗೆ ಈ ವಾರ ಬಲ್ ವಿಶೇಷ. ವ್ಯಕ್ತಿತ್ವಕ್ಕೆ ಹೊಲ್ಪು ವೃತ್ತೆಂತು ಸ್ಮಾರ್ಟ್ಲಿ ಮಾನ್ಯತೆ ಹೆಕ್ಕುತ್ತೆ. ಕೌಟುಂಬಿಕ ವಿಷಯಗಳಲ್ಲಿ ಸ್ವಲ್ಪ್ ತಾಳ್ಮೆ ಅಗತಿ. ಹೊಸ ಸ್ನೇಹಿತರ ಪ್ರೀತಿ ಶುಭ ತರಬಹುದು. ವಿವಾಹದಲ್ಲಿ ಬುಧ ವಕ್ರದ ಕಾರಣ ದಾಖಲೆಗಳ ವಿಷಯದಲ್ಲಿ ಎಕ್ಕರ್. ಆರೋಗ್ಯ ಉತ್ತಮ. ವಾರಾಂತಿಮ್ನೆ ಮಂದಿ ಜೊತೆ ಖುಷಿಯಿಂದ ಕಲ್ಲೆಯಿರಿ. ಸಿಂಹರಾಶಿ ಇವರಿಗೆ ಈ ವಾರ ಸುಲಭ ಶ್ರಮದಾಯಕ ಆದ್ರೂ ಫಲದಾಯಕ. ವ್ಯವಹಾರ ಕ್ಷೇತ್ರದಲ್ಲಿ ನಿಭಾಯಿಸುವ ಸಾಮರ್ಥ್ಯ ಅಧಿಕ. ಆರೋಗ್ಯದ ಕಡೆ ಗಮನ ಕೊಡಿ. ವಿಶ್ರಾಂತಿ ಕಡಿಮೆ ಮಾಡಬೇಡಿ. ಪ್ರೀತಿ ಸಂಬಂಧಗಳಲ್ಲಿ ಸ್ಪಷ್ಟತೆ ತರಲು ಪ್ರಯತ್ನಿಸಿ. ಆರ್ಥಿಕ ತೊಂದರೆಗಳಿದ್ರೆ ವಾರಾಂತಿ ಉತ್ತಮ ಪರಿಹಾರ ಸೂಚಿಸಬಹುದು. ಶನಿ ಪ್ರಭಾವದ ಗಿಸ್ಲು ತಿಲ್ದಾನ್ ಮಾಡಿ. ಕನ್ಯಾ ರಾಶಿ ಇವರಿಗೆ ಈ ವಾರ ವರ್ತಿ ಮತ್ತು ಆದಾಯದ ದೃಷ್ಟಿಯಿಂದ ಶುಭ ಸಮಯ. ಗೆಳೆಯರ ನೆರವಿನಿಂದ ಕೆಲಸಗಳು ಬೇಗ ಮುಗಿಯುತ್ತವೆ. ಲಾಭದಾಯಕ ಒಪ್ಪಂದಗಳು ಈ ವಾರ ಸಾಧಿ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮ. ಪ್ರೀತಿ ಸಂಬಂಧಗಳಲ್ಲಿ ಸ್ನೇಹ ಭಾವ ತುಂಬಿರುತ್ತೆ. ವ್ಯವಹಾರದಲ್ಲಿ ದಾಖಲೆಗಳ ವಿಷಯ ಏಕದಿಂದ ನಿರ್ವಹಿಸಿ. ವಾರಾಂತಿ ವಿಶ್ರಾಂತಿ ಮತ್ತು ಮನಸ್ಸಿನ ಶಾಂತಿ ತರುತ್ತೆ. ತುಲೆ ರಾಶಿ ಇವರಿಗೆ ಈ ವಾರ ಸಾಮಾಜಿಕ ತುತ್ತಿಗೆಗಳಲ್ಲಿ ಉತ್ಸಾಹನೆ ಮಾಡುತ್ತೆ. ವ್ಯವಹಾರದ ಮಾತುಕತೆಗಳು ಕ್ರಮೇಣ ಕೈಗೂಡುತ್ತವೆ. ವಾರದ ಮಧ್ಯೆ ಭಾಗಲಿ ಸಂಪರ್ಕಲ್ ಮೂಲಕ ಹೊಸ ಅವಕಾಶ ಬರಬಹುದು. ಮನೆಯಲ್ಲಿ ಶಾಂತಿ ಕಾಯ್ದುಕೊಳ್ಳಿ. ಆರ್ಥಿಕ ಯೋಜನೆ ಮಾಡಿ ಮುಂದೆ ಇರಿ. ಪ್ರೀತಿ ವಿಷಯದಲ್ಲಿ ಆತ್ಮೀಯ ಮಾತುಕತೆ ಸಂಬಂಧಕ್ಕೆ ಗಟ್ಟಿ ಮಾಡುತ್ತೆ. ಶ್ರೀ ಲಕ್ಷ್ಮಿ ದೇವಿಗೆ ನಮಸ್ಕರಿಸಿ. ವಾರ್ಷಿಕ ರಾಶಿ ಇವರಿಗೆ ಈ ವಾರ ಆಂತರಿಕ ಶಕ್ತಿ ಹೆಚ್ಚಿಸಿಕೊಳ್ಳುವ ಸಮಯ. ಮನಸ್ಸಿನ ಗೊಂದಲಗಲ್ಲೂ ವಾರ್ಡ್ ಮಧ್ಯ ಭಾಗ ಅಂತರ್ತಿಲ್ಲಿ ಆಗುತ್ತವೆ. ಆರ್ಥಿಕ ಒತ್ತಡ ಅನುಭವಿಸಿದ್ರೂ ತ್ವರಿತ ಪರಿಹಾರ ಸಿಗಬಹುದು. ಕೆಲಸದ ಕ್ಷೇತ್ರದಲ್ಲಿ ಸ್ಪರ್ಧಿಗಳಂದುವೆ ನಿಮ್ಮ ಸಾಮರ್ಥ್ಯ ಮೆರೆಯಿರಿ. ಪ್ರೀತಿ ಸಂಬಂಧ ವಾರಾಂತಿ ಹೊಳೆಯುತ್ತೆ. ಭಗವಂತಲಿ ಭಕ್ತಿ ತೋರಿ. ಧನಸು ರಾಶಿಯವರಿಗೆ ಈ ವಾರ ಮನಸ್ಸು ಸವಲಭ ಭಾರವಾಗಿ ಕಾಣಬಹುದು. ಆದರೆ ಇದು ತಾತ್ಕಾಲಿಕ. ಶನಿ ಪ್ರಭಾವ ನಿಧಾನ ಕಸಿ ಎನ್ನಿಸುತ್ತಿದೆ. ಧೈರ್ಯ ಇರಿಸಿಕೊಳ್ಳಿ. ಕುಟುಂಬ ಸಂಬಂಧಗಳಲ್ಲಿ ಮಾತಿಗಿಂತ ಕ್ರಿಯೆಯಿಂದ ಪ್ರೀತಿ ತೋರಿ. ವರ್ತಲ್ಲಿ ಸ್ಥಿರತೆ ಕಾಪಾಡಿಕೊಳ್ಳಿ. ಆದಾಯ ಸ್ಥಿರ. ವಾಟ್ಕೋನಿಲ್ಲಿ ಮನಸ್ಸಿಗೆ ಹಗುರ ಅನಿಸುತ್ತೆ. ಶ್ರೀರಾಮ್ ನಾಮ ಸ್ಮರಣೆ ಮಾಡಿ. ಮಕರ ರಾಶಿ ಇವರಿಗೆ ಈ ವಾರ ವ್ಯವಹಾರ ಮತ್ತು ವೃತ್ತಿಲಿ ಒಲಲಿ ಸಮಾಚಾರ ಬರಬಹುದು. ಪ್ರಿಯಾನ್ ಮಾಡಲು ಶುಭ ಸಮಯ. ಸ್ನೇಹಿತರ ಮೂಲಕ ಹೊಸ ಅವಕಾಶ ತೆರೆಯಬಹುದು. ಮನೆ ಮತ್ತು ಆಸ್ತಿ ಸಂಬಂಧಿ ವಿಷಯಗಳಲ್ಲಿ ಸ್ವಲ್ಪ್ ಎಕ್ಕರ್. ದಾಂಪತ್ಯ ಜೀವನ ಮಧುರ. ಆರ್ಥಿಕ ಸ್ಥಿತಿ ಕ್ರಮೇಣ ಉತ್ತಮಗೊಳ್ಳುತ್ತೆ. ಹನುಮದ್ ಭಕ್ತಿ ಮಾಡಿ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಳ್ಳಿ. ಕುಂಭ ರಾಶಿ ಇವರಿಗೆ ಈ ವಾರದಲ್ಲಿ ಸಮಯ ತರಲಿದೆ. ಶನಿ ಸಾತಿ ಮುಕ್ತಾಯಿ ಹಂತದಲ್ಲಿರುವ ಕಾರಣ ಹಿಂದಿನ ಸವಾಲುಗಳಿಂದ ಮೇಲ್ಗೆ ಮುಕ್ತಿ ಸಿಗುತ್ತಿದೆ. ಉದ್ಯೋಗ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಸ್ಥಿರತೆ ಅನುಭವಿಸುತ್ತೀರಿ. ಸಾಮಾಜಿಕ ಸಂಪರ್ಕಗಳಿಂದ ಲಾಭ. ಪ್ರೀತಿ ಸಂಬಂಧ ಮಧ್ಯವಾರ ಹೊಳೆಯುತ್ತೆ. ಆರೋಗ್ಯ ಧ್ಯಾನ ಮಾಡಿ. ದೀವ್ ದರ್ಶನ್ ಮಾಡಿ ಖರ್ಚನೀತೆ ಅರ್ಪಿಸಿ. ಮೀನ ರಾಶಿ ಇವರಿಗೆ ಈ ವಾರನು ಸ್ಥಿತಿ ಸುಲಭ ಏರಿಯಲ್ಲಿ ಅನುಭವಿಸಬಹುದು. ಶಾಂತಿ ಕಾಪಾಡಿಕೊಳ್ಳಲು ಧ್ಯಾನ ಮಾಡಿ.
ಕಿಲ್ಸ್ದೊತ್ತಿದ್ ಇರ್ಬಹುದು, ಆದ್ರೆ ಪರಿಶ್ರಮಫಲ ನೀಡುತ್ತೆ. ಆರ್ಥಿಕ ವ್ಯವಹಾರಗಳಲ್ಲಿ ಸ್ನೇಹಿತರ ಮೇಲೆ ಅತಿ ಅವಲಂಬನೆ ಬೀದ್. ಪ್ರೀತಿ ಸಂಬಂಧವಾರ ಮುಂದುವರಿಯುತ್ತಾ ಮಧುರ ಆಗುತ್ತೆ. ಶ್ರೀ ವಿಷ್ಣು ಸ್ತೋತ್ರ ಪಾರಾಯಣ ಮಾಡಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ.